ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವೆಲ್ಲ ಚೆನ್ನಾಗಿದ್ವಿ. ನಾನು ಇವತ್ತು ನರಳೆ ಕುಡಿ ಕಿತ್ಕೊತಾ ಇದ್ದೀನಿ. ಇದನ್ನ ಮಂಗರ್ ಬಳ್ಳಿ ಅಂತ ಕೂಡ ಹೇಳ್ತಾರೆ. ಪಾಟಲ್ಲೇ ಬರುತ್ತೆ ಚೆನ್ನಾಗಿ. ಇದರಿಂದ ನಾನು ಅನ್ನದ ಜೊತೆಗೆ ಚೆನ್ನಾಗಿರುತ್ತೆ. ಒಂದು ರೀತಿ ಪಜ್ಜಿ ಅಂತ ಹೇಳ್ತಾರೆ ನಮ್ಮ ಕಡೆ, ಅದನ್ನು ಮಾಡಿದ್ದೆ. ಸೊ ಇದನ್ನು ಹೇಗೆ ಮಾಡೋದು ಅಂತ ಹೇಳ್ತೀನಿ ಬನ್ನಿ. ಸೊ ಇದನ್ನು ಫಸ್ಟು ನೀಟಾಗಿ ಈ ರೀತಿ ಚಾಕುನಲ್ಲಿ ಕಟ್ ಮಾಡ್ಕೋಬೇಕು. ತುಂಬ ಏನಾದ್ರು ನಾರಿನಂಶ ಇದ್ದರೆ ಸ್ವಲ್ಪ ನಾರನ್ನ ತೆಕ್ಕೋಬೇಕು. ಎಳೆದಾದರೆ ಈ ರೀತಿಯೇ ಕಟ್ ಮಾಡ್ಕೋಬೋದು. ಬಿನಿಸ್ದೆಲ್ಲ ನಾರು ತೆಗಿತೀವಿ ನೋಡಿ, ಆ ಥರ ತೆಕ್ಕೋಬೇಕು. ಈ ಥರ ಎಲೆ, ಈ ಥರ ಸೈಡಲ್ಲಿರೋದೆಲ್ಲನೆಲ್ಲ ತೆಗೆದುಬಿಟ್ಟು ನೀಟಾಗಿ ಕಟ್ ಮಾಡ್ಕೋಬೇಕು. ಇದು ಮೂಳೆಗಳ ಬೆಳವಣಿಗೆಗೆ, ಏನಾದರೂ ಮೂಳೆಗಳಲ್ಲಿ ಅಷ್ಟು ಸ್ಟ್ರೆಂತ್ ಇಲ್ಲ, ಕೆಲವೊಬ್ಬರಿಗೆ ಕ್ಯಾಲ್ಶಿಯಂ ಕಂಟೆಂಟ್ ಕಮ್ಮಿ ಇದೆ ಅಂತ ಹೇಳ್ತಾರಲ್ಲ, ಅದಕ್ಕೆ ಎದೆ ನೋವು, ಗ್ಯಾಸ್ಟ್ರಿಕ್ಕು, ಆ ರೀತಿದಕ್ಕೆಲ್ಲ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಇದು ಅಲ್ಲಿ ನಮ್ಮ ಅಮ್ಮನ ಮನೆಯಲ್ಲಿದೆ. ನಾನು ತೊಗೊಬಂದು ಹಾಕಿದ್ದೆ. ಸೊ ಬಂದಿದೆ. ಯಾವಾಗಲಾದ್ರೂ 1-2 ತಿಂಗಳಿಗೊಂದು ಸಲ ಈ ಥರ ಸಿಗುತ್ತೆ. ಎಷ್ಟು ಸಿಕ್ಕಿತು. ನಾನಿದರಲ್ಲಿ ಸಾಂಬಾರು ಕೂಡ ಮಾಡ್ತೀನಿ. ಸಾಂಬಾರು ಮಾಡಬೇಕು ಅಂದರೆ ಫಸ್ಟು ಬೇಯಿಸ್ಕೊಂಡು ಆಮೇಲೆ ಮಾಡಬೇಕು. ಅದರದ್ದು ಆಲ್ರೆಡಿ ರೆಸಿಪಿ ಹಾಕಿದ್ದೀನಿ. ಇವಾಗ ಇದು ಬೇರೆ ರೀತಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಇಲ್ಲಿ ಒಣಮೆಣ್ಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಒಂದು 10 ಹಾಕಿದ್ದೀನಿ. ಈ ಒಣಮೆಣ್ಸಿನ್ಕಾಯಿನೂ ಸ್ವಲ್ಪ ತೊಳ್ಕೊಂಡಿದ್ದೆ, ಧೂಳು ಇರುತ್ತೆ ಅಂದ್ಬಿಟ್ಟು ಅದಕ್ಕೆ ಹಾಗೆ ಸಿಡ್ದಂಗೆ ಅನ್ನಿಸ್ತಾ ಇದೆ. ಮತ್ತು ಒಂದು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಇದೆಲ್ಲನೂ ತುಂಬ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫಸ್ಟು ಫ್ರೈ ಮಾಡ್ಕೋಬೇಕು. ಜೊತೆಗೆ 1-2 ಈರುಳ್ಳಿ, ಹಾಗೆಯೇ 1-2 ಟೊಮೊಟೊ ಹಣ್ಣು, ಚೂರು ಹುಣಸೆ ಹುಳಿ. ಅಂದರೆ ಕೆಲವೊಬ್ಬರು ಹುಣಸೆ ಹುಳಿ ಜಾಸ್ತಿ ಇಷ್ಟಪಡ್ತಾರೆ, ಅವರಿಗಾದರೆ ಜಾಸ್ತಿ, ನಮಗೇನು ಅಷ್ಟು ಇಷ್ಟ ಆಗೋಲ್ಲ, ಸ್ವಲ್ಪ. ಇದೆಲ್ಲನೂ ಹಾಕ್ಬಿಟ್ಟು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈ ರೀತಿ ಫ್ರೈ ಮಾಡ್ಕೊಂಡು ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಚೂರು ಹಸಿ ಶುಂಠಿ ಕೂಡ ಹಾಕಿದ್ದೀನಿ. ಈ ರೀತಿ ಟೊಮೊಟೊ ಎಲ್ಲ ಸ್ವಲ್ಪ ಸಾಫ್ಟ್ ಆಗೋವರೆಗೆ ಫ್ರೈ ಮಾಡ್ಕೋಬೇಕು. ನಾನು ಹೇಳ್ದಾಗೆ ಇದರಲ್ಲಿ ಚಟ್ನಿ ಕೂಡ ಮಾಡ್ತಾರಂತೆ, ದೋಸೆಗೆ, ಚಪಾತಿ, ರೊಟ್ಟಿಗೆ, ಆ ರೀತಿ. ಬಟ್ ಅದು ನಾನು ಟ್ರೈ ಮಾಡಿಲ್ಲ. ನಾನು ಟ್ರೈ ಮಾಡಿದ್ದನ್ನು ಮಾತ್ರ ಶೇರ್ ಮಾಡ್ತೀನಿ. ನಾನು ಇದರಲ್ಲಿ ಹೇಳ್ದಾಗೆ ಸಾಂಬಾರು ಮತ್ತು ಈ ರೀತಿ ಮಾಡ್ತಾಯಿದ್ದೀನಿ. ಇವಾಗ ಇದನ್ನೆಲ್ಲನೂ ನೀಟಾಗಿ ತೊಳ್ಕೊಂಬಿಟ್ಟು ಇವಾಗ ಇಲ್ಲಿ ಅದೇ ಪಾತ್ರೆಗೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತಾಯಿದ್ದೀನಿ. ಇದು ಏನಾಗುತ್ತೆ ಅಂದರೆ ಕೈಯೆಲ್ಲ ಸ್ವಲ್ಪ ನವೆ ಬಂದಂಗೆ ಅಂತ ಅನಿಸುತ್ತೆ. ಯಾವಾಗ ಅಂದರೆ ಇದನ್ನು ಬೇಯಿಸ್ಕೊಂಡು ಅದರದ್ದೆಲ್ಲನೂ ನಾರಿನಂಶ ಎಲ್ಲ ತೆಗಿತೀವಲ್ಲ, ಆವಾಗ ಅನಿಸುತ್ತೆ. ಬಟ್ ಇವಾಗ ಆ ಥರ ಎಲ್ಲ ಏನೂ ಅನಿಸಲ್ಲ. ಇದು ಅರೆದು ಗಾಯಕ್ಕೆಲ್ಲ ಏನೋ ಕಟ್ತಾರಂತೆ ಡೈರೆಕ್ಟಾಗೇ ಅಂತ ಹೇಳ್ತಾರೆ. ಅದೆಲ್ಲ ನನಗೆ ಗೊತ್ತಿಲ್ಲ. ಬಟ್ ಇದು ಒಂದು ರೀತಿ ಆಯುರ್ವೇದಿಕ್ ಗುಣ ಇರೋವಂಥದ್ದು. ಒಂದು ಕಡ್ಡಿ ಹಾಕಿದ್ರೂ ಒಂದು ಪಾಟಲ್ಲಿ ಅಥವಾ ಒಂದು ಬಕೆಟಲ್ಲಿ ಆರಾಮಾಗಿ ಬರುತ್ತೆ. ಇದೆಲ್ಲ ಹಿಂದೆ ಗದ್ದೆ ಹತ್ರ, ಹೊಲದ ಹತ್ರ ಇರ್ತಿತ್ತು ಅಂತ ಹೇಳ್ತಾರೆ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಹಸಿರಿಗಿದೆ ಅಲ್ವಾ, ಇದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ಅಂದರೆ ಫ್ರೈ ಮಾಡ್ಕೋಬೇಕು ಅಂದರೆ ತುಂಬ ಎಲ್ಲ ಸೀದೋಗೋ ಥರ ಮಾಡ್ಕೋಬಾರ್ದು. ಇದೇನಂತ ಹೇಳಿದ್ರೆ ಸ್ವಲ್ಪ ನೀರಿನ ಅಂಶ ಎಲ್ಲ ಕಡಿಮೆ ಆಗಿ ಎಣ್ಣೆಯಲ್ಲಿ ನೀಟಾಗಿ ಸ್ವಲ್ಪ ಫ್ರೈ ಆದರೆ ಒಂದು ರೀತಿ ಗಮ್ ಅಂತ ಸ್ಮೆಲ್ ಬರುತ್ತೆ ನೋಡಿ. ಇಲ್ಲಿ ಈ ಥರ ಒಂದು ರೀತಿ ಕಲರ್ ಚೇಂಜ್ ಆಗಿದೆ, ಸ್ವಲ್ಪ ಎಲ್ಲೋ ಆಗಿದೆ, ಈ ರೀತಿ ಆಗುತ್ತೆ ಫ್ರೈ. ಇವಾಗ ಇದನ್ನು ನೀಟಾಗಿ ಆರ್ಲಿಕ್ಕೆ ಬಿಟ್ಬಿಟ್ಟು ಗ್ರೈಂಡ್ ಮಾಡ್ಕೋಬೇಕು. ಇವಾಗ ಅದೇ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿದ್ರಿ. ಎಣ್ಣೆ ನಿಮ್ಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಇವಾಗ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ ಮತ್ತು ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ. ನಾನು ಜಾಸ್ತಿ ಕಾಯೆಲ್ಲ ಯೂಸ್ ಮಾಡೋಲ್ಲ, ಅದು ಅವ್ರವ್ರಿಗೆ ಬಿಟ್ಟಿದ್ದು. ನಾನು ಜಸ್ಟ್ ಈ ಥರನೇ ಮಾಡ್ಕೊಳ್ಳಿ. ಅನ್ನದ ಜೊತೆ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಅನ್ನಕ್ಕೆ ಅಂತಲ್ಲ ಅಲ್ಲ, ದೋಸೆ, ಚಪಾತಿ ಅದಕ್ಕೂ ಕೂಡ ತಿನ್ಬೋದು. ನಾನಿಲ್ಲಿ 2 ಈರುಳ್ಳಿನ ಹಾಕಿದ್ದೀನಿ. ಈರುಳ್ಳಿ ಬೇಡ ಅಂತಂದರೆ ಸ್ವಲ್ಪ ಕೂಡ ಹಾಕ್ಕೋಬೋದು, ಅಥವಾ ಬೆಳ್ಳುಳ್ಳಿ ಕೂಡ ಎಡ್ದ್ಬಿಟ್ಟು ಹಾಕ್ಕೋಬೋದು. ಇವಾಗ ಇದನ್ನು ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ, ಇದನ್ನು ಸೇರಿಸ್ಬಿಟ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕೆತ್ಕೋಬೇಕು. ಇದರಲ್ಲೇ ಸ್ವಲ್ಪ ನೀರಿನ ಅಂಶ ಇರುತ್ತಲ್ಲ, ಸ್ವಲ್ಪ ನೀರು ಹಾಕ್ಕೊಂಡಿರ್ತೀವಿ. ಈ ಟೊಮೊಟೊ ಹಣ್ಣು, ಹುಣಸೆ ಹಣ್ಣಲ್ಲೆಲ್ಲ ನೀರಿನ ಅಂಶ ಇರುತ್ತೆ. ತುಂಬ ಜೋರಾಗಿ ಉರಿ ಇಟ್ಬಿಟ್ರೆ ಸೀದೋಗ್ಬಿಡುತ್ತೆ. ಇವಾಗ ಸ್ವಲ್ಪ ಉಪ್ಪು ಸೇರಿಸಿದ್ದೀನಿ. ಖಾರ ಈ ಒಣಮೆಣ್ಸಿನ್ಕಾಯಿನೆಲ್ಲ ಇರುತ್ತೆ, ಖಾರ ಏನು ಅವಶ್ಯಕತೆ ಇಲ್ಲ. ಸೊ ಈ ರೀತಿ ಕೆದಕ್ತಾ ಪಾತ್ರೆ ತಳ ಹಿಡಿದ್ಬಿಡುತ್ತೆ. ನೋಡಿಕೊಂಡು ಚೆನ್ನಾಗಿ ಈ ಥರ ಬೇಯಿಸ್ಕೊಂಡ್ರೆ ಒಂದು 5-6 ನಿಮಿಷ ಚೆನ್ನಾಗಾಗುತ್ತೆ. ಇದು ಬಿಸಿ ಬಿಸಿ ಅನ್ನ ಜೊತೆ ತುಪ್ಪ ಹಾಕ್ಕೊಂಡು ತಿಂತಾರಂತೂ ಸೂಪರಾಗಿರುತ್ತೆ. ಅಷ್ಟೇ ಆರೋಗ್ಯಕರ ಕೂಡ. ಮೂಳೆಗಳಿಗೆಲ್ಲ ಸ್ಟ್ರೆಂತು, ನಾನು ಹೇಳ್ದಾಗೆ ಎದೆ ನೋವು, ಗ್ಯಾಸ್ಟ್ರಿಕ್, ಅದಕ್ಕೆಲ್ಲ ಒಂದು ರೀತಿ ಇದನ್ನು ಬೆಳೆದಿರೋ ಅಂಥವ್ರು ಆದರೆ ತಿಂಗಳಿಗೊಂದು ಸಲ ಈ ರೀತಿ ಮಾಡಿಕೊಂಡು ಊಟ ಮಾಡಿ ನೋಡಿ. ಇವಾಗ ಆಗಿದೆ. ಈ ರೀತಿ ಚಟ್ನಿ ಥರ ಆಗಿರುತ್ತೆ, ಕಲಿಸ್ಕೊಂಡು ಊಟ ಮಾಡ್ಬೋದು, ಅಥವಾ ಅನ್ನದ ಜೊತೆ ಮಿಕ್ಸಪ್ ಕೂಡ ಮಾಡ್ಕೋಬೋದು. ಸೊ ಫ್ರೆಂಡ್ಸ್, ಇಷ್ಟೇ ಇವತ್ತಿನ ಒಂದು ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ.
ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದ ನಾವು ಹಾಕೋ ವೀಡಿಯೋಸ್ಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ. ಬಾಯ್.